ಬಂಧುಗಳೇ ನಮಸ್ಕಾರ. ನಾನಿವತ್ತು ಮತ್ತೆ RSS ಕುರಿತು ಮಾತಾಡ್ತಿದ್ದೀನಿ. RSSನ ಟೀಕೆ ಮಾಡೋದಕ್ಕಾಗಲಿ ಅಥವಾ ಈಗ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ RSS ಟ್ರೆಂಡಿಂಗ್ ಬಗ್ಗೆ ಆಗಲಿ ನಾನು ಮಾತಾಡ್ತಾ ಇಲ್ಲ. ಖುದ್ದು RSS ತನ್ನ ಧ್ವನಿಯನ್ನ ಅಥವಾ ತನ್ನ ರಾಗವನ್ನು ಬದಲಾಯಿಸಿಕೊಂಡಿರೋದ್ರ ಬಗ್ಗೆ ಮಾತಾಡ್ತೀನಿ. ಮೊನ್ನೆ ಮುಂಬೈನಲ್ಲಿ ನಡೆದಂಥ ಒಂದು ಸಮಾವೇಶದಲ್ಲಿ, ಯಾವುದೋ ಅವ್ರದೊಂದು ಸಂಘಟನೆ ಸಮಾವೇಶ, 15ನೇ ಆನಿವರ್ಸರಿ ಅನ್ಸುತ್ತೆ. ಆ ಆನಿವರ್ಸರಿ ಸಮಾವೇಶದಲ್ಲಿ ನಾವು ಭಾರತದ ಜೆನ್ ಝಿ ಯುವಕರನ್ನ ಕ್ಷಮಿಸಬೇಕು, ಅವರ ಹೋರಾಟ ಏನಿದೆ ಅದು ನ್ಯಾಯಯುತವಾಗಿದೆ ಅಂತ ಈಗ ಹೊಸ ರಾಗವನ್ನ ಯುವಕರ ಮೇಲೆ ಶುರು ಮಾಡಿದೆ. ಅಂದ್ರೆ RSSನ ಚೀಫ್ ಆಗಿರ್ತಕ್ಕಂಥ ಮೋಹನ್ ಭಾಗವತ್ ಅವ್ರ ಬಾಯಿಂದ ಇದು ಬರ್ತಾ ಇದೆ ಅಂತಂದ್ರೆ ಇದು RSSನ ಎಲ್ಲಾ ಶಾಖೆಗಳಿಗೂ ತಲುಪುತ್ತೆ ಅಂತ ಅರ್ಥ. ಅಂದ್ರೆ ಅದರ ಅರ್ಥ ಒಟ್ಟಾರೆಯಾಗಿ RSSಗೆ ಜೆನ್ಜಿಗಳ ಹೋರಾಟದಿಂದ ಒಂದು ಭಯ ಬಂದಿದೆ. ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಮಂತ್ರಿ ಆದ್ಮೇಲೆ RSS ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಇದು ಕಾನೂನು ಬಾಹಿರವಾದಂತಹ ಚಟುವಟಿಕೆ ಅಂತ ಟ್ರೆಂಡಿಂಗ್ ಆಗಿದ್ದು ಮತ್ತು ಇವತ್ತಿನ ಎಲ್ಲ ಯುವಕರು ಈ ಪ್ರಶ್ನೆಗಳನ್ನ ಕೇಳಕ್ ಶುರು ಮಾಡಿದ್ದಾರೆ. ಹೌದಲ್ಲ, 100 ವರ್ಷದ ಒಂದು ಸಂಘಟನೆ ಅಂದ್ರೆ, ದೇಶವ್ಯಾಪಿ ಇರತಕ್ಕಂಥ ಸಂಘಟನೆ ಅಂದ್ರೆ, ವಿಶ್ವದಲ್ಲೇ ದೊಡ್ಡ ಸಂಘಟನೆ ಅಂತ ಹೇಳ್ಕೊಳ್ಳುವಂತ ಈ ಸಂಘಟನೆ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅನ್ನುವಂಥದ್ದು ಯುವಕರ ಬಾಯಲ್ಲಿ ಪ್ರಶ್ನೆಯಾಗಿ ಸುರಿಮಳೆ ಆಗ್ತಾ ಇದೆ. ಈಗ ಯುವಕರ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೇನೆ ತತ್ತರಿಸ್ತಾ ಇದ್ದಾರೆ RSSನವರು. ಈಗ ಕೊಡೋದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ, ಬೇಕಾದಷ್ಟು ಚಂದ ವಸೂಲಿ ಮಾಡುವಂತ ಸಂಸ್ಥೆಯಾಗಿ, ಬೇಕಾದಷ್ಟು ಆಸ್ತಿ ಪಾಸ್ತಿಯನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆಯಾಗಿ, ದೊಡ್ಡ ಸಂಘಟನೆಯಾಗಿ ಸಂವಿಧಾನದ ಅಡಿಯಲ್ಲಿ ಇದು ತನ್ನ ನೋಂದಾವಣಿಯನ್ನು ಯಾಕೆ ಮಾಡ್ಕೊಂಡಿಲ್ಲ, ಯಾಕೆ ಸಂವಿಧಾನಕ್ಕೆ ಮೋಸ ಮಾಡ್ತಾ ಇದೆ ಅನ್ನುವ ಪ್ರಶ್ನೆಗಳನ್ನ ಯುವಕರು ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಇದು ಚರ್ಚೆ ಆರಂಭವಾಗಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನೀಟ್ ವಿಚಾರದಲ್ಲಿ ಅನೇಕ ಯುವಕರು ಬೀದಿಗಿಳಿದು ಜಂತರ್ ಮಂತರ್ನಲ್ಲಿ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು. ಅವಾಗ ಕೇಂದ್ರ ಸರ್ಕಾರ ಏನ್ ಮಾಡ್ತು, ದೆಹಲಿ ಪೊಲೀಸ್ನವರು ಏನ್ ಮಾಡಿದ್ರು, ವಿದ್ಯಾರ್ಥಿಗಳನ್ನ ಮನಸ್ಸು ಇಚ್ಛೆ ಥಳಿಸಿದ್ರು, ಟಿಯರ್ ಗ್ಯಾಸ್ಗಳನ್ನ ಸಿಡಿಸಿದ್ರು, ಅವ್ರ ಮೇಲೆ ನೀರನ್ನ ಸ್ಪ್ರೇ ಮಾಡಿದ್ರು. ಈ ರೀತಿ ಬೇಕಾದಷ್ಟು ಹಿಂಸಾಚಾರವನ್ನು ಸೃಷ್ಟಿ ಮಾಡಿದ್ದು ಸರ್ಕಾರವೇ ಖುದ್ದು ಹಿಂಸಾಚಾರವನ್ನು ಸೃಷ್ಟಿ ಮಾಡಿಬಿಡ್ತು ವಿದ್ಯಾರ್ಥಿಗಳ ಈ ಹೋರಾಟವನ್ನು ಹತ್ತಿಕ್ಕಕ್ಕೋಸ್ಕರ. ಇದು ವಿದ್ಯಾರ್ಥಿಗಳಲ್ಲಿ ಮತ್ತೆ ಆಕ್ರೋಶವನ್ನ ಉಂಟು ಮಾಡ್ತು. ಹೀಗೆ RSSನವರು ಮತ್ತು RSSಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು, ಅವರು ಜಡ್ಜ್ಗಳಾಗಿರಲಿ, ಅಧಿಕಾರಿಗಳಾಗಿರಲಿ, ಮಂತ್ರಿಗಳಾಗಿರಲಿ, ಇವರು ಮಾಡುವಂತ ಕಿಡಿಗೇಡಿ ಕೆಲಸಗಳು ಅಥವಾ ಕಿಡಿಗೇಡಿ ಹೇಳಿಕೆಗಳಿಂದಾಗಿ ಯುವಕರು ರೊಚ್ಚಿಗೆದ್ದು ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು, CJP ಅಂತ, ಕಾಕ್ರೋಚ್ ಜನತಾ ಪಾರ್ಟಿ. ಈ ಕಾಕ್ರೋಚ್ ಜನತಾ ಪಾರ್ಟಿ ಮುಖಾಂತರ ನೀಟ್ ಪರೀಕ್ಷೆಯಲ್ಲಾದಂತ ಅನ್ಯಾಯಗಳು, ನೀಟ್ ಪರೀಕ್ಷೆ ಅನ್ಯಾಯಗಳಿಂದಾಗಿ ಆತ್ಮಹತ್ಯೆ ಮಾಡ್ಕೊಂಡಂತ ವಿದ್ಯಾರ್ಥಿಗಳು, ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರ ವಿರುದ್ಧ ಜನ ಆಕ್ರೋಶವಾಗಿ ಮಾರ್ಪಡ್ತು. ಕೇವಲ ವಿದ್ಯಾರ್ಥಿಗಳಲ್ಲ, ಅವರ ಪೋಷಕರುಗಳು ಕೂಡ ಬಂದು ಜಂತರ್ ಮಂತರ್ನಲ್ಲಿ ದೊಡ್ಡ ಪ್ರತಿಭಟನೆ ರ್ಯಾಲಿಯನ್ನ ವಾರಗಟ್ಟಲೆ ನಡೆಸಕ್ಕೆ ಶುರು ಮಾಡಿದ್ರು. ಪೊಲೀಸರ ದಬ್ಬಾಳಿಕೆ, ದೌರ್ಜನ್ಯ, ಪೊಲೀಸರಲ್ಲದೇನೆ ಬೇಕಾದಷ್ಟು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರುಗಳು ಅಥವಾ RSSನ ಕಾರ್ಯಕರ್ತರುಗಳು ಅಥವಾ RSS ಸಪೋರ್ಟರ್ಸ್ಗಳು ಕೂಡ ಅಲ್ಲಿ ಲಾಠಿಗಳು ಹಿಡ್ಕೊಂಡು ವಿತೌಟ್ ಯೂನಿಫಾರ್ಮ್ ಬಂದು ಹೊಡೆದಿದ್ದಾರೆ. ಇಷ್ಟೆಲ್ಲ ಹೊಡೆದು ದಾಂಧಲೆ ಮಾಡಾಕಿದ್ರು. ಕೊನೆಗೂ ದಾಂಧಲೆ ಏನೇ ಮಾಡಿದ್ರು, ಯಾವಾಗ ವಿದ್ಯಾರ್ಥಿಗಳು ಎದೆಗುಂದಲ್ಲ ಅಂತ ಗೊತ್ತಾಯ್ತೋ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡುವಂತ ಪರಿಸ್ಥಿತಿ ಬಂತು. ಈಗ ಇದೆಲ್ಲ ಘಟನೆಗಳಿಂದ RSS ತನ್ನ ರಾಗವನ್ನ ಬದಲಾಯಿಸ್ಕೊತಾ ಇದೆ. ಏನ್ ರಾಗ ಬದಲಾಯಿಸ್ಕೊತಾ ಇದೆ? ಯುವಕರ ಆಕ್ರೋಶವನ್ನು ನಾವು ಮನ್ನಿಸ್ತೀವಿ ಅಂತ ಪ್ರಧಾನಿನೇ ಅರ್ಧರಾತ್ರಿಲಿದ್ದು ಫ್ರೆಂಡ್ಸ್ ಅಂತ ಅವ್ರನ್ನ ಅಡ್ರೆಸ್ ಮಾಡಿ, ಯುವಕರನ್ನ, ಇವತ್ತಿನ ಜೆನ್ಜಿಗಳನ್ನ ಫ್ರೆಂಡ್ಸ್ ಅಂತ ಅಡ್ರೆಸ್ ಮಾಡೋದ್ರ ಮುಖಾಂತರ ತಮ್ಮ ಸೋಲು ಭಯವನ್ನ ಒಪ್ಕೊಂಡ್ರು. ಅದಾದ ನಂತರ ಯುವಕರನ್ನ ನಾನು ಕ್ಷಮಿಸಿದ್ದೀನಿ, ನನ್ನ ಬಗ್ಗೆ ಕೆಟ್ಟ ಮಾತಾಡಿದ್ದೀರಾ, ನಮ್ಮ ತಾಯಿ ಬಗ್ಗೆ ಕೆಟ್ಟ ಮಾತಾಡಿದ್ದೀರಾ, ಆದ್ರೂ ಯುವಕರನ್ನ ಕ್ಷಮಿಸ್ತೀನಿ ಅಂತ ಒಂದು ಹೊಸ ರಾಗವನ್ನು ಅವರು ಶುರು ಮಾಡಿದ್ರು. ಯಾವ ಯುವಕರ ಮೇಲೆ ಇವ್ರ ಹೋರಾಟವೇ ತಪ್ಪು, ಇವ್ರ ಹೋರಾಟದಲ್ಲಿ ಹುರುಳಿಲ್ಲ, ಇದು ಯಾರ್ದೋ ಒಂದು ಸ್ಪಾನ್ಸರ್ಡ್ ಹೋರಾಟ ಅಂತ ಆರೋಪಗಳ ಸುರಿಮಳೆಗಳನ್ನ ಸುರಿಸಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಪೊಲೀಸರಿಂದ ದೌರ್ಜನ್ಯ ನಡೆಸಿದಂತ ಸರ್ಕಾರ ಇಡೀ ದೇಶದಾದ್ಯಂತ ಯಾವಾಗ ಯುವಕರೆಲ್ಲರೂ RSSನ ಕೃಪಾ ಕಟಾಕ್ಷದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು RSSನ ಹಿಡಿತದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರೋ, ಆವಾಗ ಕೇಂದ್ರ ಸರ್ಕಾರವೂ ಎಚ್ಚೆತ್ತುಕೋತು, RSSಗೂ ಮನವರಿಕೆ ಆಯಿತು, ಇನ್ನು ನಮ್ಮ ಆಟ ನಡೆಯೋದಿಲ್ಲ. ಇವತ್ತಿನ ಜೆನ್ಜಿಗಳನ್ನ ನಾವು ಮೂರ್ಖರನ್ನಾಗಿ ಮಾಡಕ್ಕಾಗಲ್ಲ. ಇವತ್ತಿನ ಈ ಜೆನ್ ಝಿ ಸಮುದಾಯ ಏನಿದೆಯಲ್ಲ, ಇದು ಹೊಸ ತಲೆಮಾರು. ಈ ಹೊಸ ತಲೆಮಾರಿಗೆ ನಿಮ್ಮ ಐಡಿಯಾಲಜಿಗಳ ತಲೆ ಹೋಗಲ್ಲ. ಅದಕ್ಕೋಸ್ಕರನೇ ಈಗ ನಿಮ್ಮ ಐಡಿಯಾಲಜಿಗಳನ್ನ ತುರುಕಿದ್ರೆ ಇದು ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂತ ಕಾಲ. ನಿಮ್ಮ ಮೌಢ್ಯಗಳನ್ನ ತಗೊಳ್ಳಲ್ಲ. ಇದೇ ಬಿಜೆಪಿ, ಇದೇ ಜನಸಂಘ ಅಥವಾ ಇದೇ RSS ಜನಗಳ ತಲೆಗೆ ದೇವರು, ಧರ್ಮ, ಹಿಂದುತ್ವ ಅನ್ನೋದನ್ನ ತುಂಬಿ ತುಂಬಿ ಅವರ ಮನಸ್ಸನ್ನ ಕೆಡಿಸಿತು. ರಾಮ ಮಂದಿರ ನಿರ್ಮಾಣ, ಅದರ ಮುಖಾಂತರ ಕೋಮು ಗಲಭೆಗಳನ್ನ ಜೀವಂತವಾಗಿ ಇಟ್ಕೊಂಡಿದ್ರು. ಅಲ್ಪಸಂಖ್ಯಾತರು ಅಥವಾ ಮುಸಲ್ಮಾನ್ ಸಮುದಾಯವನ್ನ ಇವರು ದೊಡ್ಡ ಒಂದು ಖಳನಾಯಕರನ್ನಾಗಿ ಇಟ್ಟುಕೊಂಡು ಹಿಂದುತ್ವವನ್ನು ಕಟ್ಟೋದಕ್ಕೋಸ್ಕರ ಗಲಭೆಗಳನ್ನ ಸೃಷ್ಟಿ ಮಾಡಿದ್ರು. ಗೋದ್ರ ಗಲಭೆ ಆಗಿರ್ಬೋದು, ಪ್ರಾಣಗಳು
ಮಾನಗಳು ಹಾನಿಯಾಯಿತು ಅಂತಂತ ದೊಡ್ಡ ದೊಡ್ಡ ಗಲಭೆಗಳನ್ನು ಸೃಷ್ಟಿ ಮಾಡಿದ್ರು ಇದೇ ಸಂಘ ಪರಿವಾರದವರು. ಜೊತೆಗೆ ಅಯೋಧ್ಯೆ ಇಶ್ಯೂ ಇಟ್ಕೊಂಡು ಹಿಂದುತ್ವ ಧರ್ಮ ಇದೆಲ್ಲವನ್ನ ತಲೆಗೆ ತುಂಬಿ ಅಲ್ಲಿ ಬಾಬ್ರಿ ಮಸೀದಿಯನ್ನು ಹೊಡೆಯಲಾಯಿತು. ಬಾಬ್ರಿ ಮಸೀದಿ ಹೊಡೆದನ್ನ ಅನೇಕ ವರ್ಷಗಳ ಕಾಲ ಜೀವಂತವಾಗಿ ಇಟ್ಕೊಂಡು ಅದನ್ನೊಂದು ಯುವಕರ ತಲೆಗೆ ಧರ್ಮದ ಅಫೀಮಾಗಿ ತುಂಬಲಾಯಿತು. ಜೊತೆಗೆ ಅಯೋಧ್ಯೆ ನಿರ್ಮಾಣ ಮಾಡ್ತೀವಿ ಅಂತೇಳಿ ಅದಕ್ಕೊಂದು ರಥಯಾತ್ರೆ ಮಾಡಿದ್ರು ಹಳೆ ನಾಯಕರುಗಳು, ಹಳೆ ತಲೆಮಾರಿನ ಅಡ್ವಾಣಿ ವಾಜಪೇಯಿ ತರದವರು. ಹೀಗೆ ಅನೇಕ ಇಶ್ಯೂಗಳನ್ನ ಧರ್ಮದ ಇಶ್ಯೂಗಳು ಮತ್ತು ಜಾತಿಯ ಇಶ್ಯೂಗಳು ಮತ್ತು ಕೋಮುವಾದದ ಇಶ್ಯೂಗಳು ಇಟ್ಕೊಂಡು ಯುವಕರ ತಲೆಗೆ ತುಂಬಿ ಪ್ರಚೋದನಕಾರಿಯಾದಂತಹ ಮಾತುಗಳಿಂದ ಪ್ರಚೋದನಕಾರಿಯಾದಂತಹ ಭಾಷಣಗಳಿಂದ ಅವ್ರನ್ನ ಒಂದು ಪಕ್ಷದ ಕಾರ್ಯಕರ್ತರನ್ನಾಗಿ ಸೃಷ್ಟಿ ಮಾಡಿಕೊಂಡ್ರು. ಆರಂಭದಲ್ಲಿ ಬಿಜೆಪಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದಾಗ ವಾಜಪೇಯಿ ನೇತೃತ್ವದಲ್ಲಿ ಆವಾಗ ಸಂವಿಧಾನದ ಇಶ್ಯೂಗಳನ್ನ ತಗೊಂಡ್ರು, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೋದ್ರು. ಅದು ಅವರಿಗೆ ಅಟ್ಟರ್ ಫ್ಲಾಪ್ ಆಯಿತು. ಈ ದೇಶದ ಜನ ಸಂವಿಧಾನ ಬದಲಾವಣೆಗೆ ಬಿಡ್ಲಿಲ್ಲ. ಅಂಬೇಡ್ಕರ್ ಅವರ ಇಶ್ಯೂಗಳು ಎತ್ಕೊಂಡ್ರು, ಈ ದೇಶದ ಜನ ಬಿಡ್ಲಿಲ್ಲ. ಸೊ ಹಂಗಾಗಿ ಮೊಟಕುಗೊಳಿಸ್ಬಿಟ್ರು ತಕ್ಷಣವೇ. ಯಾಕೆ ಒಂದು ಶೋಷಿತ ಸಮುದಾಯ ಇಡೀ ದೇಶದಾದ್ಯಂತ ಸಂವಿಧಾನ ಅಂಬೇಡ್ಕರ್ ವಿಚಾರಧಾರೆಗಳು ತಗೊಂಡ್ರೆ ನಮ್ಮನ್ನ ತಿರಸ್ಕರಿಸ್ತಾರೆ ಅಂತ. ಆಮೇಲೆ ಮೋದಿ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ 2014ರಲ್ಲಿ ಅಧಿಕಾರಕ್ಕೆ ಬರ್ತದಂಗೆ ಮಾಬ್ ಲಿಂಚಿಂಗ್ ಇರ್ಬೋದು, ಅಥವಾ ಅಯೋಧ್ಯೆ ದೇವಸ್ಥಾನ ನಿರ್ಮಾಣ ಇರ್ಬೋದು, ಅಥವಾ ಕಾಶ್ಮೀರದ ಸಮಸ್ಯೆಗಳಿರ್ಬೋದು, ಈ ತರದೆಲ್ಲವನ್ನ ಸೆಟಲ್ಡ್ ಆಗಿ ಮಾಡ್ತಾ ಬಂದ್ರು. ಯುವಕರನ್ನ ಪ್ರಚೋದಿಸಿದ್ರು, ಬೇಕಾದಷ್ಟು ಜನರನ್ನ ಗಲಭೆಗಳನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಕೂತಿದ್ದಾರೆ. ಈಗ 3ನೇ ಬಾರಿಗೆ ತಮ್ಮ ಅಧಿಕಾರವನ್ನ ಮುಂದುವರಿಸುತ್ತಿದ್ದಾರೆ. ಈ ಅಧಿಕಾರ ಮುಂದುವರಿಸುವಿಕೆಯಲ್ಲಿ ಕೇವಲ ಮಾಬ್ ಲಿಂಚಿಂಗ್ ನಂತ ದೊಡ್ಡ ದೊಡ್ಡ ಘಟನೆಗಳು ಗಲಭೆಗಳು ಅಷ್ಟೇ ಕಾರಣ ಅಲ್ಲ. ಕಾಂಗ್ರೆಸ್ಸಿಗರು ಆರೋಪ ಮಾಡುವಂತ ಒಂದು ವೋಟ್ ಚೋರಿ, ಅಂದ್ರೆ ವೋಟ್ಗಳನ್ನ ಮತಗಳನ್ನೇ ಕದ್ದಿರ್ತಕ್ಕಂಥ ವಿಚಾರವನ್ನು ನಾವು ತೆಗೆದುಹಾಕುವಂತಿಲ್ಲ. ಜೊತೆಗೆ ಇಲ್ಲಿ ಇವಿಎಂಗಳಿವೆ. ಈ ಇವಿಎಂಗಳನ್ನ ತಿರುಚಿ ಏನೇನೋ ಮಾಡಿ ಮತವನ್ನ ತಮಗೆ ಮ್ಯಾಂಡೇಟ್ ಬರಂಗೆ ಮಾಡ್ಕೋತಾ ಇದ್ದಾರೆ. ಮತ ಚಲಾಯಿಸ್ತಾ ಇಲ್ಲ ಜನಗಳು, ಆದ್ರೆ ತಮಗೆ ಮ್ಯಾಂಡೇಟ್ ಬರೋ ರೀತಿಯಲ್ಲಿ ಈ ಒಂದು ಮಿಷನ್ಗಳನ್ನ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದನ್ನ ಡಿಸ್ಪ್ರೂವ್ ಮಾಡಿಲ್ಲ. ಬೇಕಾದಷ್ಟು ಕಡೆ ಅದು ವೋಟಿಂಗ್ ಮಿಷನ್ಗಳು ಈ ರೀತಿ ಆಗಿರ್ತಕ್ಕಂಥ ಮಾಲ್ ಫಂಕ್ಷನ್ ಆಗಿರ್ತಕ್ಕಂಥ ವೋಟಿಂಗ್ ಮಿಷನ್ಗಳನ್ನ ನೋಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಎಲೆಕ್ಷನ್ ಕಮಿಷನ್ ಆಗಲಿ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದ್ರೆ ಅವೆಲ್ಲವೂ ಬಿಜೆಪಿಯ ಹಿಡಿತದಲ್ಲೇ ಇದಾವೆ. ಸೊ ಈಗಲೂ ಬಿಜೆಪಿ ತನ್ನ ಹಿಡಿತಲ್ಲಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅಥವಾ ಇಡಿ ಇರ್ಬೋದು, ಅಥವಾ ಇನ್ಯಾವುದೋ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಸಿಬಿಐ ಇರ್ಬೋದು, ಅಥವಾ ಐಟಿ ಇರ್ಬೋದು, ಈ ತರದವನ್ನ ಬಿಟ್ಟು ವಿರೋಧ ಪಕ್ಷದವರನ್ನ ಕುಗ್ಗಿಸುವ ಅಥವಾ ಅವರ ಬಲವನ್ನು ತಗ್ಗಿಸುವ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಈಗ ಅರ್ಥ ಆಯ್ತು ಅವರಿಗೆ, ಇದೆಲ್ಲವನ್ನ ಮಾಡಿದ್ರು ಕೂಡ ಇವತ್ತಿನ ಜೆನ್ ಜಿ ಯುವ ಸಮುದಾಯ ಏನಿದೆ ಅದು ನಮ್ಮನ್ನು ನಂಬಲ್ಲ. ಯಾಕೆಂದ್ರೆ ನಮ್ಮ ಐಡಿಯಾಲಜಿ ಅದು ಗೊತ್ತಿಲ್ಲ. ನಾವು ಹೇಳುವಂತ ದೇವರು ಧರ್ಮದ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಈಗ ಅವರು ತುಂಬಾ ವೈಜ್ಞಾನಿಕ ಯೋಚನೆ ಮಾಡ್ತಾರೆ ಅಂತ. ಯಾಕೆಂದ್ರೆ ಒಂದು ಉದಾಹರಣೆಗೆ 2014ರಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ. 2014ರಲ್ಲಿ ಒಂದು ಜನರೇಷನ್ ಹುಟ್ಟಿದೆ ಅಂತ ಅನ್ಕೊಳ್ಳೋಣ. 2014ರ ಜನರೇಷನ್ ನಾನು ಹೇಳೋದು. 2014ರ ಜನರೇಷನ್ಗೆ ಬಿಜೆಪಿಯ ಐಡಿಯಾಲಜಿಗಳು ಯಾವುದ್ರ ಬಗ್ಗೆ ಪರಿಚಯನೂ ಇಲ್ಲ, ಅಥವಾ ನಿಮ್ಮ RSS ನ ಐಡಿಯಾಲಜಿಗಳು ಪರಿಚಯ ಇಲ್ಲ. ಅಥವಾ ಈ ದೇಶದಲ್ಲಿ ನಡೆಸ್ತಿರ್ತಕ್ಕಂಥ ಬಿಜೆಪಿಯ ಅವೈಜ್ಞಾನಿಕವಾದಂತಹ ಅಧಿಕಾರ ಇರ್ಬೋದು, ಅವೈಜ್ಞಾನಿಕವಾದಂತಹ ಕೋಮುವಾದ ಇರ್ಬೋದು, ಅವೈಜ್ಞಾನಿಕವಾದಂತಹ ಧರ್ಮ ದೇವರುಗಳ ಸಿದ್ಧಾಂತಗಳಿರ್ಬೋದು, ಇವ್ಯಾವು ಇವತ್ತಿನ ಜನರೇಷನ್ಗೆ ಇಷ್ಟ ಆಗಲ್ಲ. 14ರಲ್ಲಿ ಹುಟ್ಟಿದವರು ಈಗ ಹೆಚ್ಚು ಕಡಿಮೆ ಎಷ್ಟು ವರ್ಷ, ಈಗ 10, 12 ವರ್ಷ, 13 ವರ್ಷಕ್ಕೆ ಬಂದಿದ್ದಾರೆ. ಈಗ 2029 ಬರೋ ಅಷ್ಟೊತ್ತಿಗೆ ಅವ್ರು ಎಲ್ಲರೂ 18 ವರ್ಷ ತುಂಬಿದ್ರೆ ಆ ಜನರೇಷನ್ಗೆ ಬಿಜೆಪಿ ಅಂತಕ್ಕಂಥದ್ದು ಒಂದು ದೊಡ್ಡ ಫ್ಯೂಡಲ್ ಆಗಿ ಅಥವಾ ಒಂದು ದೊಡ್ಡ ಅವೈಜ್ಞಾನಿಕವಾದಂತಹ ಸಂಸ್ಥೆಯಾಗಿ, RSS ಅಂತಕ್ಕಂಥದ್ದು ಜನಗಳನ್ನ ಡಿವೈಡ್ ಮಾಡುವಂತ, ಜಾತಿ ಆಧಾರದ ಮೇಲೆ ಮನುಷ್ಯರನ್ನ ವಿಭಜಿಸುವಂತ ಒಂದು ವಿಧ್ವಂಸಕ ಕೃತ್ಯವನ್ನ ಮಾಡ್ತಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತಿನ ಜನರೇಷನ್ ತುಂಬಾ ಫಾಸ್ಟ್ ಆಗಿದೆ. ನಿಮ್ಮ ಹಳೆ ಕಥೆಗಳು ಪುರಾಣಗಳನ್ನೆಲ್ಲ ಕೇಳೋ ಸ್ಥಿತಿಯಲ್ಲಿ ಅವರಿಲ್ಲ. ಹಂಗಾಗಿ ಈಗ ಹೊಸ ಟ್ಯೂನ್ ಶುರು ಮಾಡಿದ್ದಾರೆ. ನೀಟ್ ಪರೀಕ್ಷೆಯ ಅನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳು ಹೋರಾಟ ಕೇಳಿದಾಗ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಅಂತ ಸ್ಟಬ್ಬರ್ನ ಕೂತಿದ್ದಂತ ಧರ್ಮೇಂದ್ರ ಪ್ರಧಾನ್ ಇವತ್ತು ಹೊಸ ಹೇಳಿಕೆ ಕೊಡ್ತಾರೆ. ಏನ್ ಹೇಳಿಕೆ ಕೊಡ್ತಾರೆ? ಅವ್ರು ಮಾಡಿರ್ತಕ್ಕಂಥ ಹೋರಾಟವನ್ನು ನಾವು ಗೌರವಿಸಬೇಕು, ಹೋರಾಟ ಮಾಡ್ತಕ್ಕಂಥ ಅವ್ರ ಹಕ್ಕು ಅಂತ ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ. ಯಾಕೆ ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ? ಯಾಕಂದ್ರೆ ಪ್ರಧಾನಮಂತ್ರಿಗಳು ಆ ಮಾತು ಹೇಳ್ಬಿಟ್ಟಿದ್ದಾರೆ. ಈಗ ಮೋಹನ್ ಭಾಗವತ್ RSS ಚೀಫ್ ಅವರು ಈ ಮಾತು ಹೇಳ್ತಾ ಇದ್ದಾರೆ. ಸೊ ಇವರು ಟ್ಯೂನ್ಗಳನ್ನೆಲ್ಲ ಈಗ ಯುವಕರ ಫೇವರ್ ಆಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಈ ತರ ಫೇವರ್ ಮಾಡ್ಕೋಬೇಕು ಅಂತ ಫೇವರ್ ಆಗಲ್ಲ. ಯಾವುದೇ ಕಾರಣಕ್ಕೂ ನೀವು ಯುವಕರನ್ನ, ಈ ತಲೆಮಾರಿನ ಯುವಕರನ್ನ ಫೇವರ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈ ತಲೆಮಾರಿನ ಯುವಕರ ತಲೆ ಒಳಗಡೆ ಏನಿದೆ ಅನ್ನೋದು ನಿಮ್ ತಲೆ ಗೊತ್ತಿಲ್ಲ. ನಿಮ್ದು ಹಳೆ ಕಾಲ ತಲೆಮಾರು. ನೀವು ಅವ್ರನ್ನ ಅಂದಾಜು ಮಾಡಕ್ ಸಾಧ್ಯನೇ ಇಲ್ಲ, ಗೇಜ್ ಮಾಡಕ್ ಸಾಧ್ಯನೇ ಇಲ್ಲ. ಅವರು ನಿಮ್ಮ ಎಲ್ಲ ಆಲೋಚನಾ ಕ್ರಮಗಳನ್ನ ಮೀರಿದಂತ ಹೊಸ ತಲೆಮಾರು ಅದು. ಈ ತಲೆಮಾರು ನಿಮ್ಮನ್ನು ನಂಬೋದಿಲ್ಲ. ಅದಕ್ಕೋಸ್ಕರ ಈಗ ನೀವು ಅವ್ರನ್ನ ಏನು ಬೆಣ್ಣೆ ಸವರ್ತಾ ಇದ್ದೀರಿ ಅವ್ರಿಗೆಲ್ರಿಗೂ. ಹೊಸದಾಗಿ ನಂಬಲ್ಲ. ಈಗಾಗಲೇ ಬೇಕಾದಷ್ಟು ರಿಸೋರ್ಸ್ ಇರ್ಬೋದು, ಜನಗಳಿರ್ಬೋದು, ಅಥವಾ ವೈಚಾರಿಕ ಮಾತುಕತೆಗಳಿರ್ಬೋದು, ಅವೆಲ್ಲವೂ ಯುವಕರನ್ನ ತಟ್ತಾ ಇದೆ. ಅನ್ಯಾಯ ನ್ಯಾಯಗಳನ್ನ ನೋಡುವಂತ, ಪರಾಮರ್ಶನೆ ಮಾಡುವಂತ ಸ್ವಯಂ ಆಲೋಚನಾ ಶಕ್ತಿ ಉಳ್ಳಂತ ಯುವಜನ ಸೃಷ್ಟಿಯಾಗಿದ್ದಾರೆ. ನಿಮ್ಮ ಕಾಗಕ್ಕ ಗೂಬಕ್ಕನ ಕತೆ ಕೇಳೋ ಸ್ಥಿತಿಲಿ ಯಾರು ಇಲ್ಲ. ಈಗ ಯಾವುದೋ ಒಂದು ದೇಶವಂತ ಅಂದ್ಬಿಟ್ಟು ಚೈನಾವನ್ನು, ಪಾಕಿಸ್ತಾನವನ್ನು ನೀವು ಶತ್ರು ರಾಷ್ಟ್ರ ಅಂತ ನಿಲ್ಲಿಸ್ತಿದ್ರಿ.
ತಲೆ ಒಳಗಡೆ ಸಗಣಿ ತುಂಬಿಕೊಂಡಿರ್ತಕ್ಕಂಥ ಸಗಣಿ ಭಕ್ತರು ಯಾರಾದ್ರೂ ಏನಾದ್ರು ವೈಚಾರಿಕವಾಗಿ ಮಾತಾಡಿದ್ರೆ ನೀನು ಪಾಕಿಸ್ತಾನಕ್ಕೆ ಹೋಗು, ಯಾವ ನೀವು ಹೇಳೋದಕ್ಕೆ ಪಾಕಿಸ್ತಾನಕ್ಕೆ ಹೋಗು, ಚೈನಾಕ್ಕೆ ಹೋಗು, ಇದು ನಮ್ಮ ದೇಶ, ಬಹುಜನರ ದೇಶ, ಇದು ಯಾರನ್ನ ಎಲ್ಲೂ ಕಳ್ಸಕ್ಕಾಗಲ್ಲ. ಹೊರಗಿಂದ ಬಂದವ್ರು ಯಾರು, ಇಲ್ಲಿಯವ್ರು ಯಾರು ಅಂತ ನಮಗ್ ಚೆನ್ನಾಗಿ ಗೊತ್ತು. ಆರ್ಯರನ್ನೇ ಆಚೆ ಕಳಿಸ್ಬೇಕಾಗುತ್ತೆ ನಾವು ಹಠಾವ್ ಮಾಡಿದ್ರೆ. ಇರ್ಲಿ, ಆದ್ರೆ ಯಾವ ಪಾಕಿಸ್ತಾನವನ್ನ ಚೈನಾವನ್ನ ನೀವು ಶತ್ರು ರಾಷ್ಟ್ರಗಳಾಗಿ ಬಿಂಬಿಸಿದ್ರು ಒಂದ್ ತಲೆಮಾರಿಗೆ, ಇವತ್ತಿನ ತಲೆಮಾರು ಅದನ್ನ ನಂಬಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಇದೇ ಭಾಗವತ್ತು, ಇದೇ ಧರ್ಮೇಂದ್ರ ಪ್ರಧಾನ್ ಅಥವಾ ಇದೇ ನಿಮ್ಮ ಬಿಜೆಪಿಯ ನಾಯಕರುಗಳ ಅಥವಾ ಏನ್ ಬರ್ತಾ ಇದೆ ಈಗ, ಪಾಕಿಸ್ತಾನವೂ ಸಹ ನಮ್ಮ ಮಿತ್ರ ರಾಷ್ಟ್ರವೇ, ನಮ್ಮ ಶತ್ರು ರಾಷ್ಟ್ರ ಅಲ್ಲ. ಚೈನಾ ಕೂಡ ನಮ್ಮ ಮಿತ್ರ ರಾಷ್ಟ್ರವೇ. ಯಾವ ಟ್ಯೂನ್ ಶುರು ಮಾಡಿದಿರಪ್ಪ ನೀವು? ಏನೇ ತಿಪ್ಪರ್ ಲಾಗ ಹಾಕಿದ್ರು ನಿಮ್ಮನ್ನ ನಂಬಕ್ಕಾಗಲ್ಲ, ನಿಮ್ಮನ್ನ ನಂಬೋದಿಲ್ಲ. ಹಂಗಾಗಿ ನಿಮ್ಮ ಈ ಹೊಸ ಟ್ಯೂನ್ಗೆ ಇವತ್ತಿನ ತಲೆಮಾರು ಒಗ್ಗಲ್ಲ. ಈಗ ಲೆಕ್ಕ ಕೊಡ್ಲೇಬೇಕು ದೇಶಕ್ಕೆ. RSS ಈಗ ರಿಜಿಸ್ಟ್ರೇಷನ್ ತೋರಿಸಲೇಬೇಕು. ಈಗ ಯಾವ ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಎತ್ತಿರ್ತಕ್ಕಂಥ ಈ ಪ್ರಶ್ನೆ ಏನಿದೆಯಲ್ಲ, ಅದು ದೇಶದಾದ್ಯಂತ ವಿಶ್ವದಾದ್ಯಂತ ಹಬ್ಬಿದೆ. ಯಾಕೆ ಇಂಥ ಒಂದು ಸಂಸ್ಥೆ ನಮಗೆ ಲೆಕ್ಕ ಕೊಡ್ತಾ ಇಲ್ಲ? ಇದು ದೇಶದ ದುಡ್ಡು, ಇದು ದೇಶದ ಕಾನೂನು. ಈ ದೇಶದೊಳಗಡೆ ಇರತಕ್ಕಂಥ ದೊಡ್ಡ ಸಂಘಟನೆ ಅಂತ ಹೇಳ್ಕೊಳ್ಳುವಂತ RSS ಯಾಕೆ ರಿಜಿಸ್ಟ್ರೇಷನ್ ಮಾಡಿಲ್ಲ? ಒಂದು ಸಣ್ಣ ವ್ಯಾಪಾರಿ, ಬೀದಿ ವ್ಯಾಪಾರಿ, ಅವನು ಕೂಡ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಒಂದು ಸಣ್ಣ ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂತಿದೆ ಕಾನೂನು ಅಡಿಯಲ್ಲಿ. ರಿಜಿಸ್ಟ್ರೇಷನ್ ಮಾಡದೇ ನಾವು ಮಾಡ್ಕೊ ಹೋಗ್ತೀವಿ ಅನ್ನುವಂಥ ದಾರ್ಷ್ಟ್ಯವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಬಹಳ ಅಸಂವಿಧಾನಿಕವಾದಂಥ ನಡೆ ಅನ್ನೋದು ಇವತ್ತಿನ ಯುವಕರಿಗೆ ಗೊತ್ತಾಗ್ತಾ ಇದೆ. ಹಂಗಾಗಿ ಆ ಯುವಕರನ್ನ ಈಗ ಬೆಣ್ಣೆ ಹಚ್ಚೋದ್ರ ಮುಖಾಂತರ ಹೊಸ ಟ್ಯೂನ್ ಶುರು ಮಾಡಿದಿರಾ, ನೀವು ಅದರಲ್ಲಿ ಸಫಲರಾಗಲಾರ್ರಿ. ಜಿಂದಾಬಾದ್. ಇವತ್ತು ಹೊಸ ಜನರೇಷನ್ ಏನಿದೆಯಲ್ಲ, ಆ ಜನರೇಷನ್ ತನ್ನದೇ ಆದಂತ ಮಾರ್ಗದಲ್ಲಿ, ಆಲೋಚನಾ ಕ್ರಮದಲ್ಲಿ ಈ ದೇಶವನ್ನು ಮರು ನಿರ್ಮಾಣ ಮಾಡಲಿದೆ. ಎಲ್ಲಾ ಕಾಲಕ್ಕೂ ಎಲ್ಲರನ್ನು ಮಂಗರನ್ನಾಗಿ ಮಾಡಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ಟೂಸಿಡೈಡಿಸ್ ಹೇಳಿರ್ತಕ್ಕಂಥ ಒಂದು ಮಾತನ್ನ ಮೆನ್ಷನ್ ಮಾಡ್ತಾರೆ. ಹಲವು ಕಾಲ ಕೆಲವರನ್ನ ಮೋಸ ಮಾಡಬಹುದು, ಕೆಲವು ಕಾಲ ಹಲವರನ್ನ ಮೋಸ ಮಾಡಬಹುದು, ಆದರೆ ಎಲ್ಲಾ ಕಾಲಕ್ಕೂ ಎಲ್ಲರನ್ನೂ ಮೋಸ ಮಾಡಲು ಸಾಧ್ಯವಿಲ್ಲ. ಇದು ಆ ಕಾಲ. ಇವತ್ತು ಈ ಸಂಘ ಪರಿವಾರದ ನೂರಾರು ಶಾಖೆಗಳು ಮಾಡಿಕೊಂಡು ಏನು ದೇಶದಾದ್ಯಂತ ಗಲಭೆಗಳನ್ನು ಸೃಷ್ಟಿ ಮಾಡಿದ್ರು, ದೇಶದಾದ್ಯಂತ ಧರ್ಮ ದೇವರ ಹೆಸರಿನಲ್ಲಿ ನೀವು ಗಲಭೆಗಳು ಹಚ್ಚಿದ್ರು, ಅದೆಲ್ಲದಕ್ಕೂ ಉತ್ತರ ಕೊಡುವಂತ, ಅಂತ್ಯ ಆಡುವಂತ ಕಾಲ ಬಂದಿದೆ. ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತಾರಲ್ಲ, ಹಂಗೆ ಸರ್ವೈವಲ್ಗೋಸ್ಕರ ಈಗ ಹೊಸ ಟ್ಯೂನ್ ಶುರು ಮಾಡ್ಕೊಂಡಿದ್ರೆ ನಿಮ್ಮ ಟ್ಯೂನ್ ಸಫಲ ಆಗಲ್ಲ. ಯುವಶಕ್ತಿಗೆ ಜಯ ಆಗಲಿ, ಬದಲಾವಣೆ ಬರಲಿ ಅಂತಕ್ಕಂಥದ್ದು ಜಗದ ನಿಯಮ. ಆ ಪರಿವರ್ತನೆ ಆರಂಭ ಆಗಿದೆ. ಇದು ಪರಿವರ್ತನಾ ಪರ್ವ. ಜೈ ಭೀಮ್.